ವೆಲ್ಕಮ್ ಟು ಮಹಿಮಾ ಕಿಚನ್. ಇದಕ್ಕೆ ಬೇಕಾಗಿರೋಂಥದ್ದು ಕಡಲೆಕಾಯಿ ಬೀಜ ಹುರಿದು ಎರಡೆರಡು ಮಾಡ್ಕೋಬೇಕು, ಮತ್ತು ಹುರ್ಗಡ್ಲೆ ಅದು ಕೆಂಪಗೆ ಮಾಡ್ಕೋಬೇಕು, ಇದು ಕೆಂಪಗೆ ಮಾಡ್ಕೋಬೇಕು, ಮತ್ತು ಏಲಕ್ಕಿ ಪುಡಿ, ಕೊಬ್ಬರಿ, ಕಾಯಿಸಿ ಸೋಸಿಟ್ಕೊಂಡಿರೋಂಥ ಬೆಲ್ಲ, ಅದು ನಮ್ಮ ಹುರಿದಾಗಿರೋದು. ಇದೆಲ್ಲ ಹಳೆಯ ರೆಸಿಪಿಗಳು, ತುಂಬ ಚೆನ್ನಾಗಿರುತ್ತೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಮಾಡ್ತಾರಲ್ಲಮ್ಮ, ಲಕ್ಷ್ಮೀ ದೇವಿಗೂ ತುಂಬ ಇಷ್ಟ. ಬಟ್ಟೆ ಇಟ್ಕೊಳ್ರಿ. ಈಗ ಅದು ಕೆಂಪಗೆ ಬಂದಿದೆ ಮತ್ತು ಘಮ ಅಂತ ಇದೆ. ಈಗ ಸಾಕು, ಆಫ್ ಮಾಡ್ಕೊಬಿಡೋಣ. ಇದನ್ನು ಮಿಷಿನಲ್ಲಿ, ಇಲ್ಲಾಂದರೆ ಮಿಕ್ಸಿಲಿ ಆಗಲ್ಲ, ಮಿಷಿನಲ್ಲೇ ಪುಡಿ ಮಾಡಿ ಅವ್ರಿಗೆ ಹೇಳಿದ್ರೆ ತಂಬಿಟ್ಟಿಗೆ ಪುಡಿ ಮಾಡಿಕೊಡಿ ಅಂದರೆ ಮಾಡ್ಕೊಡ್ತಾರೆ. ಮಿಕ್ಸಿಲಿ ಪುಡಿ ಮಾಡಿಸ್ಕೊಬೇಕು, ಇದು ಮಿಷಿನಲ್ಲಿ ಪುಡಿ ಬರಬೇಕು. ಇವಾಗ ಇದು ಪುಡಿ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಏನೇನು ಮಿಕ್ಸ್ ಮಾಡಬೇಕಮ್ಮ? ಫಸ್ಟು ಹುರ್ಗಡ್ಲೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಕಡಲೆಕಾಯಿ ಬೀಜ, ಮತ್ತು ತುರಿದಿಟ್ಟ ಕೊಬ್ಬರಿ, ಮತ್ತು ಏಲಕ್ಕಿ ಪುಡಿ ನಮಗೆ ಎಷ್ಟು ಬೇಕು ಸ್ವಲ್ಪನೇ ಹಾಕಿ. ಬಾಯಿಗೆ ಸಿಗುತ್ತೆ ಮೇಡಮ್. ಅದು ಘಮ ಮಾಡ್ಕೋಬೇಕು. ಈ ಥರ ಎಲ್ಲ ಕಲಿಸ್ಕೋಬೇಕು. ಇವಾಗ ಬೆಲ್ಲ ಸೇರಿಸ್ಕೊತಾ ಇದ್ದೀವಿ. ಸೋಸ್ಕೊಂಡು ನಮಗೆ ಎಷ್ಟು ಬೇಕು ಬೆಲ್ಲ ಹಾಕೊಂಡು ಕಲಿಸ್ಕೊಂಡು. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ, ಅದಕ್ಕೆ ಅಮ್ಮನ ಕೈಲಿ ತಂಬಿಟ್ಟು, ರವೆ ಉಂಡೆ, ಚಕ್ಲಿ ಮತ್ತು ಗೋಧಿ ಹಲ್ವಾ ಇದೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಏನೇನು ರೆಸಿಪಿ ಬೇಕು ಅಂತ ಹೇಳ್ರಿ, ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ಏನಾದ್ರು ತಪ್ಪಾಗಿದ್ದರೆ ಅದನ್ನು ಹೇಳಿ ತಿದ್ಕೋತೀವಿ. ನೋಡಿ ಇಷ್ಟೇ, ಆದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನನ್ನ ತಮ್ಮಂಗೆ ನಮಗೆ ಇದೆಲ್ಲ ತುಂಬ ಇಷ್ಟವಾದ ತಿಂಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿದೆ, ಮಕ್ಕಳಿಗೆ ಒಂದು 10 ನಿಮಿಷದಲ್ಲೇ ಮಾಡಿಕೊಡ್ಬೋದು. ಅಕ್ಕಿ ಹಿಟ್ಟು ಒಂದು ರೆಡಿ ಇದ್ದರೆ ಅಲ್ಲಮ್ಮ, ಎಲ್ಲ ಪುಡಿ ಮಾಡ್ಕೊಂಡು ಒಂದು 1/4 ಅವರ್ 1/2 ಅವರ್ ಅಷ್ಟೇ. ಅದು ಏನಂದರೆ ಈಗ ಮಿಕ್ಸಿಗೆಲ್ಲ ಪುಡಿ ಮಾಡಬೇಡಿ, ಪುಡಿ ಮಾಡಿ ಅದೊಂದು ಮಿಷಿನಲ್ಲಿ ಇಸ್ಕೊಂಬರ್ಬೇಕಾಗುತ್ತೆ. ಯಾಕಂದರೆ ಇದು ಕೆಂಪಣ ಬರಬೇಕಲ್ವಾ. ಅಲ್ಲ ಇದು ಯಾವ ಥರ ನೈಸಿಗೆ ಅಂದರೆ ಮಿಕ್ಸಿಲೇ ಪುಡಿ ಮಾಡಿಬಿಟ್ಟು ಜಲ್ಡೆ ಆಡ್ಬೋದಲ್ವಾ? ಆಡಿದ್ರೂ ಸರಿ ಬರಲ್ಲ. ಒಂದು ತರಿ ಬರುತ್ತೆ, ಒಂದು ಇದು ಬರ್ತದೆ. ಓಕೆ, ಅದರಿಂದ ನಮ್ಮ ಇದಕ್ಕೆ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನೂ ಹಾಕೋಬಹುದು. ಈಗ ನಮಗೆ ಇಷ್ಟು ಇವಾಗ ನಾವು ಪೂಜೆಗೆ ಇಡಬೇಕು ಅಂದರೆ ದಪ್ಪ ಲಾಡು ಥರನೇ ದಪ್ಪ ಮಾಡಿ ಮಾಡ್ಕೋಬೋದು. ಒಂದು 5 ಮಡಗ್ತೀವಿ, ಸಾಕು. ಇದು 2 ಪಾವ್ಗೆ ನಮಗೆ ಒಂದು 10 ಆಗುತ್ತೆ. ನೀವು 2 ಪಾವ್ ಮಾಡ್ಕೊಂಡು ಮಕ್ಳಿಗೂ ಮಾಡ್ಕೊಡ್ಬೋದು. ಮತ್ತು ಹಬ್ಬಕ್ಕೆ ನೀವು ತಿಂಡಿ ಇಡಬೇಕಲ್ಲ, ಇಡ್ಬೋದು. ನೋಡಿ ಇವಾಗ ಹುರ್ದಕ್ಕಿ ತಂಬಿಟ್ಟು ರೆಡಿ ಟು ಈಟ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ನಿಮಗೆ ಹೆಚ್ಚಿಗೆ ಕೊಬ್ಬರಿ ಅದೆಲ್ಲ ಹಾಕೋಬೇಕಾದ್ರೆ ಹಾಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನನ್ನ ತಮ್ಮ ಬರ್ತಾನೆ, ಅವನ ಕೈಲಿ ಮಾಡಿಸ್ತೀನಿ, ಹೇಗಿದೆ ಅಂತ ಹೇಳ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ಸೊ ಫೈನಲ್ ಆಗಿ ಹೇಗೆ ಬಂತು ಅಂತ ನೀವೇ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿತ್ತು. ನಾವು ಇವಾಗ ಬಂದು ಟ್ರೈ ಮಾಡ್ತಿದ್ದೀವಿ. ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ತಿನ್ಬಿಟ್ಟು ಹೇಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿ ಸೂಪರ್ ಆಗಿದೆ ಇದು. ಅಕ್ಕ ಹೆಂಗೈತೆ ಅಕ್ಕ? ಚೆನ್ನಾಗೈತೆ. ಚೆನ್ನಾಗಿ ಬಂದಿದ್ಯಾ? ಥ್ಯಾಂಕ್ಸ್.
ಮಾಡಿದ್ರಾ. ಸೊ ನಾವು ಇವತ್ತು ಬಂದ್ವಿ. ಸೊ ನಮ್ಮಮ್ಮ ಟೇಸ್ಟ್ ಮಾಡಿ ಅಂತ ಕೊಟ್ಟರು. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಮನೆಯಲ್ಲಿ ಹೋಗಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹೋದ ವಿಡಿಯೋಗೆ ತುಂಬಾ ರೆಸ್ಪಾನ್ಸ್ ಬಂತು. ಇದೇ ಥರನೇ ರೆಸ್ಪಾನ್ಸ್ ಕೊಡ್ತಾಯಿರಿ. ನೀವು ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಇವ್ರಿಗೂ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಿಮ್ಗೆ ಯಾವ ರೆಸಿಪಿ ಬೇಕಿದ್ರೂ ಕಮೆಂಟಲ್ಲಿ ತಿಳಿಸಿ, ಅದನ್ನು ಮಾಡಿ ತೋರಿಸ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.